ನಮಸ್ಕಾರ ಮಾಡ್ತೀವಿ, ಅಡ್ಡ ಉದ್ದ ಬೀಳ್ತೀವಿ. ಯಾಕ್ರಿ? ಯಾಕಂದ್ರೆ ಅವ್ರು ಮಾಡುವ ಕರ್ಮ ಅಂಥದ್ದಿತ್ತು. ತ್ರಿಕಾಲ ಪೂಜಾನಿಷ್ಠರು, ಅತನಿ ಶಿವಯೋಗಿಗಳು, ಮುರುಗೇಂದ್ರಪ್ಪಂಗಳು ಒಳಗೆ ಪೂಜಾಗ ಕುಂತ ಸಂದರ್ಭದೊಳಗೆ ಪೂಜಾ ಮುಗಿಸ್ಕೊಂಡು ಹೊರಗೆ ಬರುವಾಗ ಪೂಜಾ ಬಾಗಿಲಿಗೆ ನಮಸ್ಕಾರ ಮಾಡುವವರು ₹1 ಇಟ್ಟು ಹೋಗಿದ್ರಂತ. ಶಿವಯೋಗಿಗಳು ಪೂಜಾ ಮಾಡ್ಕೊಳ್ಳೋ ರೂಮಿನ ಬಾಗಿಲಿಗೆ ₹1 ಗಟ್ಟಿ ನೋಟ್ ಇಟ್ಟು ಹೋಗಿದ್ರಂತ. ನೋಟ್ ಇಟ್ಟು ಹೋದ ಸಂದರ್ಭದೊಳಗೆ ಅತನಿ ಶಿವಯೋಗಿಗಳು ಪೂಜಾ ಮುಗಿಸ್ಕೊಂಡು ಹೊರಗೆ ಬಂದ್ರೆ ಆ ₹1 ನೋಡಿ ಶಿವಯೋಗಿಗಳಂದ್ರಂತ. ಏನಂತಂದ್ರೆ, ಬರ್ರಿ ಓ ತಮ್ಮ, ಇಲ್ಲಿ ಚೋಳ ಬಂದದ ಬರ್ರಿಪ್ಪ. ನೋಡ್ರಿ ಶಿವಯೋಗಿಗಳು, ಇಲ್ಲಿ ಚೋಳ ಬಂದದ ಬರ್ರಿಪ್ಪ, ಇದನ್ನು ತೆಗೆದು ಹೊರಗೆ ಬರ್ರಿ, ಇದು ಕಡೀತು ಅಂತಂದ್ರೆ ಬಹಳ ಕೆಟ್ಟ, ಇದನ್ನು ಹೊರಗೆ ಹೋಗಿ ಬರ್ರಂತ ತಿಳ್ಕೊಂಡ ಮಂದಿನ ಸೇವಕರನ್ನ ಕರೆದ್ರೆ ಅಲ್ಲಿದ್ದವ್ರು ಬಂದು ಚೋಳ ಹುಡುಕಾಡಕತ್ತಿರತ್ತೆ. ಎಲ್ಲೈತ್ರಿಯಪ್ಪ? ಅಲ್ಲೋ ಅಲ್ಲಿ ಬಾಗಲ ಮ್ಯಾಗ ಐತಲ್ಲ ಅದ ಚೋಳ. ಇಲ್ರಿಯಪ್ಪ, ಇದು ಒಂದು ಗಟ್ಟಿ ನೋಟ್ ಅದ ಚೋಳೋ ತಮ್ಮ. ಆ ಹರಿದಾಡು ಚೋಳ ಕಡಿದ್ರ 3 ತಾಸು ವಿಷ ಇರ್ತದ. ಒಂದು ವೇಳೆ ಈ ಚೋಳ ಕಡೀತು ಅಂದ್ರೆ ಸಾಯುತಕ ವಿಷ ಇಳಂಗಿಲ್ಲೋ ತಮ್ಮ. ಇದು ಸಾಯುತಕ ವಿಷ ಇಳಂಗಿಲ್ಲ. ಈ ದುಡ್ಡಿನ ಆಸೆ ಜಗತ್ತಿನೊಳಗೆ ದುಡ್ಡಿದ್ದವ್ರು ದೊಡ್ಡವ್ರು ಆಗೋದಿಲ್ಲ. ಮತ್ತು ಯಾರಂತಂದ್ರೆ ಆ ದುಡ್ಡನ್ನ ಯೋಗ್ಯ ರೀತಿಯೊಳಗೆ ಬಳಸುವವರು ದೊಡ್ಡವರಾಗ್ತಾರೆ ಜಗತ್ತಿನೊಳಗೆ. ಶಿವಯೋಗಿಗಳು ಅದಕ್ಕೇನಂದ್ರು ಅಂತಂದ್ರೆ ಚೋಳಂತ ಹೆಸರಿಟ್ರು. ಹಂಗ ಮಹಾತ್ಮರು 12ನೇ ಶತಮಾನದ ಬಸವಣ್ಣವರು, ಅವ್ರ ಹತ್ತಿರ ಸಂಪತ್ತಿರಲಿಲ್ಲ, ಅವ್ರ ಹತ್ತಿರ ದುಡ್ಡಿರಲಿಲ್ಲ, ಮತ್ತು ಅವರೇನು ಸಾಮಾನ್ಯ ಮನುಷ್ಯರಲ್ರಿ. 12ನೇ ಶತಮಾನದ ಬಸವಣ್ಣನವರಂತಂದ್ರ ಆವತ್ತಿನ ಬಿಜ್ಜಳ ರಾಜನ ಅರಮನೆಯೊಳಗ ಪ್ರಧಾನ ಮಂತ್ರಿಗಳ ಬಸವಣ್ಣವರು. ಏನ್ರಿ? ಪ್ರಧಾನ ಮಂತ್ರಿಗಳು ಬಸವಣ್ಣವರು. ಇವತ್ತು ನಾವೇನು ಪ್ರಧಾನ ಮಂತ್ರಿ ಅಂತೀವಲ್ಲ, ಇಷ್ಟು ದೊಡ್ಡ ಅಧಿಕಾರ ಅವತ್ತಿನ ಕಾಲದೊಳಗೆ ಬಸವಣ್ಣವ್ರದ್ದು. ಅವರಿಗೆ ಪಗಾರ ಎಟ್ಟಿತ್ತಂದ್ರೆ ಅವತ್ತಿನ ಕಾಲದೊಳಗೆ ಬಸವಣ್ಣವ್ರಿಗೆ ಎಷ್ಟು ಪಗಾರ ಇತ್ತು ಅಂತಂದ್ರೆ, ನಾನು ಯಾರೋ ಒಬ್ರು ಹೇಳುವುದು ಕೇಳೀನಿ. ಒಂದು ದಿವಸಕ್ಕೆ ಬಸವಣ್ಣನವರಿಗೆ 4 ಮಣ ಬಂಗಾರ ಇತ್ತಂತ್ರಿ ಪಗಾರ. ಎಟ್ರಿ? 4 ಮಣ ಬಂಗಾರ ಒಂದು ದಿವಸಕ್ಕೆ. ಏನು ಸಾಮಾನ್ಯನ್ರಿ ಇವ 4 ಮಣ ಬಂಗಾರ ಅಂದ್ರೆ? ಬರೀ ಒಂದು ತೊಲಿ ಬಂಗಾರಕ್ಕೆ ಎಷ್ಟು ಕಿಮ್ಮತ್ತದ ಇವತ್ತಿನ ಕಾಲದೊಳಗೆ. ಆದ್ರೆ 4 ಮಣ ಬಂಗಾರ ಪಗಾರ ಅವ್ರಿಗೆ. 4 ಮಣ ಬಂಗಾರ ಪಗಾರ ಐತಂದ್ರು ಅವ್ರ ಮಣಿಯೊಳಗೆ ಒಂದು ಗುಂಜಿ ಬಂಗಾರ ಇದ್ದಿದ್ದಿಲ್ಲಂತ್ರಿ. ಒಂದು ಗುಂಜಿ ಬಂಗಾರ ಇಲ್ಲ. ಹಾದಿಯೊಳಗೆ ಹೋಗುವ ಸಂದರ್ಭದೊಳಗೆ ಈ ಎಲ್ಲ ಬಂಗಾರ ದಾನ ಮಾಡಿ ಖಾಲಿ ಹೊಕ್ಕಿದ್ರು. ಅವ್ರ ಮಣಿಗೆ ಖಾಲಿ ಹೊಕ್ಕಿದ್ರು. ನಾವು ಬಂಗಾರಕ್ಕೆ ಎಷ್ಟು ಕಿಮ್ಮತ್ತು ಕೊಡ್ತೀವ್ರಿ ಇವ? ಈಗ ಪ್ರವಚನ ಮುಗಿದು ಕೂಡಲೇ ನಿಮ್ಮ ಮಣಿಗೆ ಹೊಕ್ಕಿರಿ. ಮಣಿಗೆ ಹೋಗುವಾಗ ಅಕಸ್ಮಾತ್ ಹಾದ್ಯಾಗ ಒಂದು ತೊಲಿ ಬಂಗಾರ ಬಿದ್ದಿತ್ತು, ಸುಮ್ಮ ತಿಳ್ಕೋರಿ, ಹಂಗ ಅದೇನು ಬಿದ್ದಿರಂಗಿಲ್ಲ. ಯಾಕಂದ್ರೆ ನೋಡ್ಕೋತ ಹೋಗು ಪೈಕಿ ಮಂದಿ ನಮ್ಮವ್ರು ಒಮ್ಮೊಮ್ಮೆ ಸ್ವಾಮಿಗಳ ಮಾತು ಕರೆ ಬಂದರು ಬರ್ಬೋದಳತ್ತೇಳಿ. ಮೊನ್ನೆ ಯಾರೋ ಸ್ವಾಮಿಗಳು ಬಂದಿರು ಹೇಳಿದ್ರು, ನೋಡ್ಕೋತ ಹೋಗಿದ್ದೆವು, ಬಿದ್ದಿತ್ತು ರೀ ಬಂಗಾರ ಅಂಥೇಳಿ ನೋಡ್ಕೋತ ಹೋಗು ಪೈಕಿ ಸೋಮ್ ಅಂತೀನಿ ನಾನು. ಹಾದ್ಯಾಗ ಮಣಿಗೆ ಹೋಗುವಾಗ ಒಂದು ತೊಲಿ ಬಂಗಾರ ಬಿದ್ದಿತ್ತು ಅಂದ್ರೆ ಏನು ಮಾಡ್ತೀರಿ? ಏನು ಮಾಡಿದ್ರಿ ಸ್ವಾಮಿ? ಯಾರಿಗೆ ಹೇಳಂಗಿಲ್ಲ, ಯಾರನ್ನ ಕೇಳಂಗಿಲ್ಲ. ಅದು ಮತ್ತು 4-5 ಮಂದಿ ಕೂಡಿ ಹೋಗುವಾಗ, 4-5 ಮಂದಿ ಹೆಣ್ಮಕ್ಳು ಕೂಡಿ ಹೋಗುವಾಗ ನಿನ್ನ ಕಣ್ಣಿಗೆ ಬಿತ್ತಂದ್ರೆ ನಿನ್ನ ಕಾಲು ಮುಂದೆ ಹೋಗಂಗೇ ಇಲ್ಲ. ಅವ್ರು ಹಿಂಬಾಲ್ ಬಂದಾರ್ತಾರೆ, ಬಾಲ ನೀವು ನಡ್ರಿ. ಯಾಕಂದ್ರೆ ಬಂಗಾರ ಹೇಳಿದ್ರೆ ದೊಡ್ಡ ಸಮಸ್ಯೆ, ಅದಕ್ಕೆ ಹೇಳಂಗಿಲ್ಲ, ಮುಂದೆ ಹೋಗಂಗಿಲ್ಲ. ನೀವು ನಡ್ರಿ, ನಿಂದೇನು ಕೆಲಸದ? ನಟ್ಟು ಕೆಲಸದ ಬರ್ತೀನಿ, ನೀವು ನಡ್ರಿ. ಅವ್ರನ್ನ ಕಳಿಸಿ ಯಾರಿಗೆ ಗೊತ್ತಾಗ್ಲಾರ್ದಂಗೆ ಹೋಗಿ ತೊಗೊಂಡು ಮತ್ತೆ ಸುಮ್ಮನೆ ಬರ್ತೀವಿ. ಯಾಕೆ?
ಬಂಗಾರದ ಕಿಮ್ಮತ್ತು ಹಂಗದ. ಒಂದು ಗುಂಜಿ ಬಂಗಾರ ಇದ್ದಿದ್ದಿಲ್ಲ. ಯಾಕಂತಂದ್ರೆ ಹಾದಿಯೊಳಗೆ ನನ್ನ ಮೊನ್ನೆ ಬಸವ ಕಲ್ಯಾಣಕ್ಕೆ ಹೋದಾಗ ನೋಡಿ ಬಂದೀವಿ, ಮೊದಲು ಹೋಗಿದ್ದೀವಿ. ಬಿಜ್ಜಳ ರಾಜನ ಅರಮನೆಯಿಂದ ಬಸವಣ್ಣನವರ ಮಹಾಮನೆಗೆ ಹೋಗುವಾಗ ಒಂದು ಪರುಷಗಟ್ಟಿ ಅಂತ ಇವತ್ತು ಅದ. ಅಲ್ಲಿ ನೀವು ಬಸವ ಕಲ್ಯಾಣಕ್ಕೆ ಹೋದ್ರೆ ಗೊತ್ತಾಗ್ತದೆ. ಪರುಷಕಟ್ಟಿ ಅಂತ ಒಂದು ಕಲ್ಲದ, ಅದಕ್ಕೊಂದಿಷ್ಟು ಪತ್ರ ಸಾಕಿ ಒಂದು ಕಟ್ಟಿ ಕಟ್ಟ್ಯಾರ ಬಸವ ಕಲ್ಯಾಣದೊಳಗೆ. ಆ ಪರುಷಗಟ್ಟಿಯ ಮೇಲೆ ನಿಂತು ಬಡವರಿಗೆ, ದೀನರಿಗೆ, ದಲಿತರಿಗೆ, ಭಿಕ್ಷುಕರಿಗೆ ಎಲ್ಲ ಬಂಗಾರವನ್ನು ದಾನ ಮಾಡಿ ಹೋಗ್ತಿದ್ರಂತ ಬಸವಣ್ಣವರು. ಒಂದು ಈಟೂ ತಗೊಂಡು ಹೋಗ್ತಿದ್ದಿಲ್ಲಂತ ಮನೆಗೆ. ತಮಗೆ ಎಷ್ಟು ಬೇಕ ಅಷ್ಟು ಮಾತ್ರ ಪ್ರಸಾದಕ್ಕೆ, ಜಂಗಮ ದಾಸೋಹಕ್ಕೆ ಅಷ್ಟು ಉಳಿಸ್ಕೊಂತಿದ್ರು. ಗಳಿಸ್ಬೇಕಂತ ಬಸವಣ್ಣವ್ರದ್ದು ಇರಲಿಲ್ಲ. 4 ಮಣ ಬಂಗಾರ ಬಸವಣ್ಣವ್ರಿಗೆ ಪಗಾರ ಅಂತಂದಾಗ ಊರಾಗ ಒಬ್ಬ ಕಳ್ಳ ಮನುಷ್ಯ ತುಡುಗು ಮಾಡವ, ಭಾಳ ಬೆರಿಕೆ ನೋಡ್ರಿ. ತುಡುಗು ಮಾಡೋರಿಗೆ ಯಾರ್ಯಾರ ಮನ್ಯಾಗ ಏನೇನು ಎಲ್ಲೆಲ್ಲಿ ಐತಿ ಎಲ್ಲ ಗೊತ್ತಿರ್ತೈತಿ ಅವ್ರಿಗೆ. ನಮ್ಮ ಮನ್ಯಾಗಿನ ದಿನ ಪಕ್ಕ ನಮಗೆ ಗೊತ್ತಿರ್ತೈತಿಲ್ಲ ಯಾಂಬಲ್ಲ, ಅವ್ರಿಗೆ ಮಾತ್ರ ಎಲ್ಲನೂ ಗೊತ್ತಿರ್ತದ ರೀ ಕಳ್ಳರಿಗೆ, ತುಡುಗರಿಗೆ. ಬಸವಣ್ಣನವ್ರ ಮನೆಗೆ ಕಳ್ತನ ಮಾಡಕ್ಕೆ ಹೋಗ್ಬೇಕು. ಯಾಕಂದ್ರೆ ಸುಮ್ಮನೆ ಅಲ್ಲೇಟ್ ಇಲ್ಲೇಟ್ ಕಳ್ತನ ಮಾಡಿ ತುಡುಗು ಮಾಡಿ ಒಮ್ಮೆ ಸಿಕ್ಕು ಒಮ್ಮೆ ಒದಿಸ್ಕೊಂಡು ಒಮ್ಮೆ ಬಡಿಸ್ಕೊಂಡು ಸ್ಟೇಷನ್ಗೆ ಹೋಗೋದು ಬರೋದು ಯಾಕೆ ಸುಳ್ಳ? ಒಂದು ಸಾರಿ ಬಸವಣ್ಣವ್ರ ಮನೆಗೆ ಹಾದಿ ಬಂದ್ರೆ ಕಿಲೋ ಗಂಟ್ಲೆ ಬಂಗಾರ ತಂದು ಬಿಡುವುದು ಮತ್ತೇನದ? ಯಾಕೆ ಅವ್ರ ಮನ್ಯಾಗ ಬಂಗಾರ ಎಲ್ಲಿ ಬೇಕಾದಲ್ಲಿ ಬಿದ್ದಿರ್ತದ. ಯಾಕಂದ್ರೆ ದಿವ್ಸಕ್ಕೆ 4 ಮಣ ಪಗಾರದ ಅವ್ರಿಗೆ ಬಂಗಾರ ಅಂದ್ರೆ ಎಲ್ಲಿ ಇಡುವುದು ಅದನ್ನು? ಈಗ ನಿಮ್ಮ ಮನ್ಯಾಗ ತ್ರೇಜರಿ ಬಂಗಾರ ಅದ, ಅದನ್ನ ಎಲ್ಲಿ ಇಟ್ಟಿರ್ತೀರಿ? ತ್ರೇಜರಿಯಾಗಿ ಇಟ್ಟಿರ್ತೀರಿ, ಹೌದಿಲ್ರಿ? ಮತ್ತು ತ್ರೇಜರಿ ಅದಾವಿಲ್ರಿ ನಿಮ್ಮ ಮನ್ಯಾಗ? ಅದಾವ್ರಿ ಸ್ವಾಮಿ. ತ್ರೇಜರಿಯಾಗ ಬಂಗಾರ ರೊಕ್ಕ ಅದಾವಿಲ್ರಿ? ಯಾಕ್ರಿ ತ್ರೇಜರಿಯಾಗಿನೂ ರೊಕ್ಕ ಬಂಗಾರ ನೀವ್ಯಾಕೆ ಕೇಳಾಕತ್ತೀರಿ? ನಮ್ಮಲ್ಲಿ ಎಷ್ಟು ಯಾಕೆ ಇರುವಲ್ದಕ್ಕಲ್ಲ ಅದು. ಅಂದ್ರೆ ನಿಮ್ಮಲ್ಲಿ ಬಂಗಾರ ಎಷ್ಟು ಅದ ರೀ? ಭಾಳ ಅದರ ಒಂದು 4-5 ತೊಲಿ, ಒಂದು 10 ತೊಲಿ ಇರ್ಬೇಕು. ಅದನ್ನು ತ್ರೇಜರಿಯಾಗಿ ಇಟ್ಟಿರ್ತೀರಿ. ಮತ್ತು ಕ್ವಿಂಟಲ್ ಗಂಟ್ಲೆ ಬಂಗಾರ ಅಂದ್ರೆ ತ್ರೇಜರಿಯಾಗಿ ಇಡ್ತೀರೇನು? ತ್ರೇಜರಿಯಾಗಿ ಹೆಂಗೆ ಇಡಿಸ್ತದ್ರಿ ಸ್ವಾಮಿ? ಹೌದಿಲ್ರಿ? ಹಂಗೆ ಎಲ್ಲಿ ಬೇಕಾದಲ್ಲಿ ಇಡ್ಬೇಕಾಗುತ್ತದ. ಹಂಗೆ ಬಸವಣ್ಣವ್ರ ಮನೆಯೊಳಗೆ ದಿವ್ಸಕ್ಕೆ 4 ಮಣ ಬಂಗಾರ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಗ್ವಾದ್ಲ್ಯಾಗ, ಪಡಸಲ್ಯಾಗ, ಮಾಡ್ನ್ಯಾಗ, ಕಪಾಟ ಮಾಡ್ಯಾಗ ನೀವು ಹೆಂಗೆ ಈ ಹಳಿ ಅರಿಬಿಗಳು ತುರ್ಕಿರ್ತಿಲ್ಲ ಎಲ್ಲ ಕಡೆ, ಅವಕ್ಕೇನು ಕಿಮ್ಮತ್ತಿಲ್ಲ ಅಂಥೇಳಿ, ಹಂಗೆ ಬಂಗಾರ ಅವರಿಗೆ ಕಿಮ್ಮತ್ತಿರಂಗಿಲ್ಲ, ಎಲ್ಲಿ ಬೇಕಾದಲ್ಲಿ ಒಗೆದಿರ್ತಾರ. ಮತ್ತು ಅವ್ರ ಮನೆಗೆ ಬಾಗಲೂ ಇಲ್ಲ. ಬಸವಣ್ಣವ್ರ ಮನೆಗೆ ರಾತ್ರಿನೂ ಬಾಗಲ ಹಾಕಂಗಿಲ್ಲ, ಹಗಲಿನೂ ಬಾಗಲ ಹಾಕಂಗಿಲ್ಲ ಬಸವಣ್ಣವ್ರ ಮನೆಗೆ. ಯಾವತ್ತೂ ಅವ್ರ ಮನೆ ಖುಲ್ಲಾ ಇರ್ತಿತ್ತು. ನಿಮ್ಮೂರಿ ಹಗಲಿನೂ ಬಂದ್, ರಾತ್ರಿನೂ ಬಂದ್. ನಮ್ಮ ಈಗ ರಾತ್ರಿ ಅಟ್ಟ ಮುಚ್ಚುತ್ತಿದ್ರಿ ಹಿಂದಿನ ಕಾಲದಾಗ. ಈಗ ಹಗಲಿನೂ ಬಂದ್ ಅದಾವ ಮಣಿಗಳು. ಮತ್ತು ಮುಂದೊಂದು ಬೋರ್ಡ್ ಹಾಕಿರ್ತಾರ್ರಿ, ನಾಯಿಗಳಿವೆ ಎಚ್ಚರ. ದೊಡ್ಡ ದೊಡ್ಡ ಸಿಟ್ಯಾಗ ಬೋರ್ಡ್ ಇರ್ತಾವ್ರಿ, ನಾಯಿಗಳಿವೆ ಎಚ್ಚರ. ಬಸವಣ್ಣವ್ರ ಮನೆಗೆ ಹೋಗಿ ಭಾಳಟ ಬಂಗಾರ ತುಡುಗು ಮಾಡ್ಕೊಂಡು ಬಂದ್ರೆ ನನ್ನ ಜೀವನನ ಉದ್ಧಾರ ಆಗ್ತದ ಅಂತ ಹೇಳಿ ಅವ ಕಳ್ಳ ಅವ್ರ ಮನೆಗೆ ಕಳ್ತನಕ್ಕೆ ಹೋಗ್ಬೇಕಂತ ವಿಚಾರ ಮಾಡಿದ. ಆದ್ರೆ ಒಂದು ಕಂಡೀಷನ್ ಏನಿತ್ತು ರೀ, ಬಸವಣ್ಣನವರ ಮಹಾಮಣಿ ಮ್ಯಾಲ ಒಂದು ಬೋರ್ಡ್ ಬರೆದಿದ್ರು. ಅವರು ಏನು ಬರೆದಿದ್ರಂತಂದ್ರ, ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಬೋರ್ಡ್ ಇತ್ತು. ಅಲ್ಲಿ ಲಿಂಗ ಇಲ್ಲದವ್ರು ಯಾರೂ ಒಳಗೆ ಹೋಗಂಗಿಲ್ಲ ಬಸವಣ್ಣವ್ರ ಮನ್ಯಾಗ. ನೀವು ಒಂದು ನಿಮ್ಮ ಮನೆಗೆ ಹಂಗೆ ಬೋರ್ಡ್ ಬರೆದು ಬಿಡ್ರಿ. ಏನಂತ ಬರೀರಿ, ನಮ್ಮ ಮನೆಗೆ ಯಾರು ಬರಬೇಕಾದ್ರೆ ಲಿಂಗ ಇದ್ದವ್ರಿಗೆ ಮಾತ್ರ ನಮ್ಮ ಮನ್ಯಾಗ ಪ್ರವೇಶ, ಅದಕ್ಕೆ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಹಾಕ್ರಿ. ಬೋರ್ಡ್ ಹಾಕಿದ ನಂತರ ನೀವು ಒಳಗೆ ಹೋಗೋದಾಗಂಗಿಲ್ಲ ಮೊದಲ. ಯಾಕಂದ್ರೆ ನಿಮ್ಮ ಕೊಳ್ಳಗನ ಲಿಂಗ ಇರಂಗಿಲ್ಲ. ಮನೆಗೆ ಬೋರ್ಡ್ ಹಾಕಿ ಹೊರಗೆ ಅಡ್ಡಾಡೋದತ್ತೇನ್ರಿ ನಾವೇನು? ಎಲ್ಲಿ ದಿವಸ ಬರೀ ಸ್ವಾಮಿ, ಅದಕ್ಕೆ ನಾವು ಬೋರ್ಡ್ ಹಾಕಂಗಿಲ್ಲ. ಲಿಂಗ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಪೂಜಾ ರೂಮಿನ ಮ್ಯಾಗ ಬರೆದಿದ್ದರು. ನಾನು ಅಲ್ಲಿ ಪ್ರವಚನಕ್ಕೆ ಹೋದಾಗ ನೋಡಿದ್ವಿ. ಪುಟ್ಟರಾಜ ಕವಿಗವಾಯಿಗಳವರ ಪೂಜಾ ರೂಮಿನ ಮೇಲೆ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ಬರೆದಿದ್ರು. ಬಹುತೇಕ ಶಿವಯೋಗಿಗಳ ಹತ್ತಿರನೂ ಹಂಗೆ ತ್ರಿಕಾಲ ಲಿಂಗ ಪೂಜಾ ನಿಷ್ಠರು. ಬೋರ್ಡ್ ಬರೆದಿತ್ತು. ಹಡಪದ ಅಪ್ಪಣ್ಣೊಬ್ಬ ಇರ್ತಿದ್ರು ಯಾವತ್ತೂ ಕಾವಲಕ್ಕೆ. ಬಸವಣ್ಣವರಿಗೆ ಮುಂಜಾನೆ ಎದ್ದು ಕೂಡಲೇ ನಸುಕಿನ 4 ಗಂಟೆಗೆ ಬಸವಣ್ಣವ್ರು ಹೇಳ್ತಿದ್ರು.
4 ಗಂಟೆಗೆ ಎದ್ದು ಕೂಡಲೇ ಅವ್ರನ್ನ ಎಬ್ಸವ್ರು ಯಾರು ಅಂತಂದ್ರ ಹಡಪದ ಅಪ್ಪಣ್ಣ. ಎದ್ದು ಕೂಡಲೇ ಬಸವಣ್ಣವ್ರು ಯಾರ ಮುಖ ನೋಡ್ತಿದ್ರಂದ್ರೆ ನೀವು ಹಡಪದ ಅಪ್ಪಣ್ಣವ್ರ ಮುಖ ನೋಡ್ತಿದ್ರು. ಜಗತ್ತಿಗೆ ಸಮಾನತೆಯನ್ನು ಸಾರಿದ್ದು ಬಸವ ತತ್ವ. ಯಾಕಂತಂದ್ರ ಇವತ್ತು ನಾವು ಮುಂಜಾನೆ ಎದ್ದು ಕೂಡಲೇ ಕಟ್ಟಿಂಗ್ ಮಾಡೋವ್ರ ಮುಖ ನೋಡಿದೀವಿ ಅಂದ್ರೆ ಆಯ್ತೋಪ ನಮ್ದು ಇವತ್ತ ಆ ಕಟ ಮಾಡೋವ್ರ ಮೂತಿ ನೋಡ್ದ ಇವತ್ತ ಹಡಪದ ಅಪ್ಪಣ್ಣವ್ರ ಮುಖ ನೋಡಿದೀವು ಮುಗಿತ್ ನಮ್ದಿಂದತ್ತ ನಾವು ಅತ್ತೀವಿ. ಮುಂಜಾನೆ ಎದ್ದು ಕೂಡಲೇ ಯಾರ ಮುಖ ನೋಡಬಾರ್ದಂತ ನೀವು ಅಂತಿರ್ಲ. ಬಸವಣ್ಣವರು ಹಡಪದ ಅಪ್ಪಣ್ಣನ ಯಾವತ್ತೂ ಮನೆಯಾಗ ಇಟ್ಕೊಂಡಿದ್ರು. ಎದ್ದು ಕೂಡಲೇ ಅವಂದ ಮುಖ ನೋಡ್ತಿದ್ರು ಬಸವಣ್ಣವ್ರು. ಹಡಪದ ಅಪ್ಪಣ್ಣನ ಮುಖನೂ ನೋಡ್ತಿದ್ರು. ನಾವು ಇವತ್ತು ಅವ್ರ ಮುಖ ನೋಡ್ಬೇಕಾದ್ರೆ ಅವ್ರಿಗಿಂತ ಅತ್ತುತ್ತು ಆಗ್ಯಾವಳ್ರಿ ನಮ್ಮ ಮುಖ. ನಮ್ಮ ಏನು ಶುದ್ಧ ಅದಾವಂತೀರಿ? ಏನು ಹನಿ ಮೇಲೆ ಚಂದ ವಿಭೂತಿ ಇರ್ತದ? ಬಿಡು, ವಿಭೂತಿ ಬೆಡ್ಕೊಂಡ್ರೆ ಆಗುದೇನು? ಒಳಗು ವಿಭೂತಿ ಆಗ್ಬೇಕಲ್ಲ, ಮನಸ್ಸು ವಿಭೂತಿ ಹಂಗ ಬೆಳ್ಳಗ ಇರ್ಬೇಕಲ್ಲ. ಬರೀ ಮ್ಯಾಲ ಹಣ್ಣಿ ಮೇಲೆ ಅಟ್ಟ. ಅದಕ್ಕೆ ಬಸವಣ್ಣವ್ರಿಂದಿರ್ಬೇಕು ಲಾಂಛನಕ್ಕೆ ಶರಣೆಂಬೆ. ಯಾರ ಹಣಿ ಮೇಲೆ ವಿಭೂತಿ ಅದ, ಯಾರ ಕೊಳ್ಳಾಗ ಲಿಂಗ ಅದ, ಯಾರ ಕೊಳ್ಳಾಗ ರುದ್ರಾಕ್ಷಿ ಅದ, ಅವ್ರು ಯಾರ ಇರ್ಲಿ ಅವರಿಗೆ ಕೈ ಮುಗಿತನ್ನ. ಆದ್ರ ಅವರ ಆಚಾರ ಇರಲಿಲ್ಲ ಅಂದ್ರೆ, ಲಾಂಛನಕ್ಕೆ ತಕ್ಕ ಆಚಾರವಿಲ್ಲದಿರ್ದೊಡೆ ನಿಮ್ಮ ಸಾಕ್ಷಿಯಾಗಿ ಛೀ ಎಂಬೆ ಕೂಡಲ ಸಂಗಮ ದೇವಾ. ನೋಡ್ರಿ ಹೆಂಗಂತಾರೆ. ಬರೀ ಹಚ್ಕೊಂಡ್ರೆ ಅಟ್ಟಾಗಂಗಿಲ್ಲ, ಒಳಗೆ ಪರಿಶುದ್ಧ ಆಗಬೇಕು. ಬಸವಣ್ಣವರು ಯಾವತ್ತೂ ಹಡಪದ ಅಪ್ಪಣ್ಣವ್ರ ಬಾಗಿಲ್ದಾಗ ಇರ್ತಿದ್ದಲ್ಲ, ಅವ್ ಕಳ್ತನ ಮಾಡವ್ ಒಳಗೆ ಹೋಗ್ಬೇಕಾದ್ರೆ ಲಿಂಗ ಕಟ್ಕೊಂಡು ಹೋಗ್ಬೇಕಲ್ರಿ. ಆವತ್ತಿನ ಕಾಲದೊಳಗೆ ಸಂತ್ಯಾಗ ವಿಭೂತಿ ಅಂಗಡ್ಯಾಗ ರುದ್ರಾಕ್ಷ ಅಲ್ಲಿ ಇಲ್ಲಿ ಲಿಂಗ ಸಿಗುತ್ತಿದ್ದಿಲ್ಲ. ಬಸವಣ್ಣವ್ರಿದ್ದ ಕಾಲಕ್ಕೆ ಅಂಗಡ್ಯಾಗ ಎಲ್ಲೂ ಲಿಂಗ ಸಿಗುತ್ತಿದ್ದಿಲ್ಲ. ಪಟಕನ ಒಂದು ತೊಗೊಂಡು ಕಟ್ಕೊಳಕ್ ಮತ್ತು ಹಂಗೆ ಕಟ್ಕೊಳ್ಳಬಾರದು. ಲಿಂಗವನ್ನ ಒಬ್ಬ ಯೋಗ್ಯ ಗುರುವಿನಿಂದ ಮಾತ್ರ ಪಡೆದುಕೊಳ್ಬೇಕು. ಅದನ್ನು ಸಂತೆಗಿನ ಲಿಂಗ ತಗೊಂಡು ಕಟ್ಕೊಂಡ್ರೆ ಆಗೋದೇನದು? ಒಬ್ಬ ಯೋಗ್ಯ ಗುರುವಿನಿಂದ ಮಂತ್ರ ದೀಕ್ಷೆಯನ್ನ, ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಅವರ ಅಮೃತ ಹಸ್ತ ನಮ್ಮ ಮಸ್ತಕದ ಮೇಲೆ ಇಟ್ಟಾಗ, ಮಂತ್ರವನ್ನು ಹೇಳಿದಾಗ, ದೀಕ್ಷೆಯನ್ನು ತಗೊಂಡಾಗ, ಲಿಂಗ ತಗೊಂಡು ಏನು ಪೂಜೆ ಮಾಡ್ತೀವಲ್ಲ ಆಗ ಅದಕ್ಕೊಂದು ಮಹತ್ವ ಬರ್ತದೆ. ಹಂಗೆ ಸಂತೆಗೆ ಲಿಂಗ ಕಟ್ಕೊಂಡ್ರೆ ಕಿಮ್ಮತ್ತಿರಂಗಿಲ್ಲ. ಅವತ್ತಿನ ಕಾಲದಾಗ ಲಿಂಗನೂ ಸಿಗ್ತಿದ್ದಿಲ್ಲ. ಅವ ಬಸವಣ್ಣವ್ರ ಮನ್ಯಾಗ ತುಡಿಗೆ ಹೋಗ್ಬೇಕಾದ್ರೆ ಲಿಂಗ ಬೇಕಲ್ಲ, ಲಿಂಗ ಇಲ್ಲಿ ಎಲ್ಲೂ ಸಿಗಂಗಿಲ್ಲ, ಹೆಂಗೆ ಮಾಡ್ಬೇಕು? ಮತ್ತು ನಾವರ ದೀಕ್ಷಾ ತಗೊಳಕ್ ಬರಂಗಿಲ್ಲ, ಮತ್ತು ತುಡುಗ್ರ ದೀಕ್ಷಾ ತಗೊಂಡ್ರೆ ಮತ್ತು ತುಡುಗ್ ಮಾಡೋದು ಹೆಂಗೆ? ದೀಕ್ಷಾ ತಗೊಂಡು ತುಡುಗ್ ಮಾಡೋ ಮಂದಿ ರಗಡ ಐತಿ ಬಿಡ್ರಿ ಈಗ. ಆದ್ರೆ ಬಸವಣ್ಣವ್ರ ಕಾಲದಾಗ ಇದ್ದಿದ್ದಿಲ್ಲ. ಬಸವಣ್ಣವ್ರ ಕಾಲದಾಗ ಇದ್ದಿದ್ದಿಲ್ಲ. ಬಸವಣ್ಣವ್ರ ಕಾಲದೊಳಗೆ ಅವ್ರ ಇದ್ದ ಕಾಲಕ್ಕೆ ಕಳ್ಳನೂ ಪ್ರಾಮಾಣಿಕತನದಿಂದ ಕಳ್ಳತನ ಮಾಡ್ತಿದ್ದ. ಮತ್ತು ಪ್ರಾಮಾಣಿಕಲ್ಲ ರೀ ಅವ ಕಳ್ಳ. ಯಾಕಂದ್ರೆ ದೀಕ್ಷಾ ತಗೊಂಡ ನಂತರ ಕಳ್ಳತನ ಮಾಡಬಾರದು ಅನ್ನೋದು ಕಳ್ಳಗೂ ಗೊತ್ತದ. ಇವತ್ತಿನ ಮಂದಿಗೆ ದೀಕ್ಷಾ ತಗೊಂಡವ್ರಿಗೂ ಅದು ಗೊತ್ತಿಲ್ಲ. ಇವತ್ತಿನ ಮಂದಿಗೆ ಅವ ದೀಕ್ಷಾ ತಗೊಳಂಗಿಲ್ಲ. ಯಾಕ? ದೀಕ್ಷಾ ತಗೊಂಡ್ರೆ ಎಲ್ಲ ಬಿಡುದಾಗ್ತದ. ಮತ್ತು ಇನ್ನೇನು ಮಾಡ್ಬೇಕಂದ್ರೆ ಒಂದು ಎಂಥದ್ರ ಯಾಕೆ ಹೊಲ್ದಕ್ಕತ್ತ ಕೊಳ್ಳಾಗ ಕಟ್ಕೊಂಡು ಹೋಗ್ಬೇಕಂಥೇಳಿ ಅಲ್ಲಿ ಒಬ್ಬ ರೈತನ ಹೊಲದಾಗ ಬದನಿ ಗಿಡ ಹಚ್ಚಿದ್ದಂತವ. ಬದನಿಕಾಯಿ ಆಗಿದ್ದು ಅಂತ. ಅದರೊಳಗೆ ಒಂದು ಇಟಕಳ ಬದ್ನಿಕಾಯಿ ಆಗಿತ್ತಂತ್ರಿ. ಮಿಡಿ ಸಾಂದ್ ಇಟಕಳ ಬದ್ನಿಕಾಯಿ. ಆ ಸಣ್ಣ ಬದನಿಕಾಯಿ, ಕರಿ ಬದನಿಕಾಯಿ ನೋಡಿ ನೀವು, ಲಿಂಗದ ಗತಿನ ಕಾಣ್ತದ. ಸಾಂದ್ ಇಟಕಳ ಬದನಿಕಾಯಿ ಲಿಂಗದ ಗತಿನ ಕಾಣ್ತದ. ಅವೇನು ಬಸವಣ್ಣಪ್ಪೇನು ಬಿಚ್ಚಿ ನೋಡ್ತಾನ ನಮ್ಮ ಕೊಳ್ಳನ ಲಿಂಗ. ಕೊಳ್ಳ ಕಟ್ಕೊಂಡು ಕೆಂಪು ಅರಿವೆ ಕಟ್ಕೊಂಡು ಹಾದರತ್ತ ಅಂತ ತಿಳ್ಕೊಂಡು ಒಂದು ಕೆಂಪು ಅರಿವಿ ತೊಗೊಂಡ ಆ ಬದನೆಕಾಯಿ ಮಿಡಿದು ಇಟಕಳ ಕರ ಅಂತ ತೊಗೊಂಡು ಅರಿವೆ ಕಟ್ಟಿ ಕೊಳ್ಳ ಕಟ್ಕೊಂಡು ಹೊಂಟ್ರಿ ತುಡುಗರು. ನಾ ಹೇಳಿನಲ್ಲ ಆಗ ಭಾಳ ಪ್ರಾಮಾಣಿಕರ ಆವತ್ತಿನ ಕಾಲದಾಗಿನ ತುಡುಗರು. ಇವತ್ತಿನ ಕಾಲದ ತುಡುಗರು ಹಂಗಿಲ್ಲ. ಇವತ್ತು ಹಗಲು ತುಡುಗರ ಎಷ್ಟೋ ಮಂದಿದಾರೆ ನಮ್ಮಲ್ಲಿ. ರಾತ್ರಿ ತುಡುಗರು ಮಾತು ಬೇರೆ ರೀ, ಹಗಲು ತುಡುಗರ ಎಷ್ಟೋ ಮಂದಿದಾರೆ. ಒಬ್ಬ ದೊಡ್ಡ ಸಾಹುಕಾರ ಊಟಕ್ಕೆ ಮಾಡಿದ್ದಂತ್ರಿ. ದೊಡ್ಡ ಸಾಹುಕಾರ ಊಟಕ್ಕೆ ಮಾಡಿದ್ದ. ಮತ್ತು ಅವ ದೊಡ್ಡ ಸಾಹುಕಾರ ಊಟಕ್ಕೆ ಮಾಡಿಸಿದ್ರೆ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಹೇಳ್ತಾನವ. ಬಡವ್ರಿಗೆ ಯಾರು ಹೇಳ್ತಾರೆ ರೀ? ಸಾಹುಕಾರಗಳು ಯಾರೂ ಹೇಳಂಗಿಲ್ಲ. ಒಬ್ಬ ದೊಡ್ಡ ಸಾಹೇಬ್ ಅದಾನಂದ್ರೆ ಮಾಡಿದ್ರೆ ಬಡ 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 ಸಾಹೇಬ್ರ ಲಿಸ್ಟ್ ಮಾಡ್ತಾನವ. ಯಪ್ಪ, ಸಾಹೇಬ್ರ ಮನ್ಯಾಗ ಊಟಕ್ಕೆ ಕಡಿಮೆ ಇರಂಗಿಲ್ಲೋ.
ಸಾಹಿಬ್ಗಳ ಮನ್ಯಾಗ ಏನು ಊಟ ಕಡಿಮೆ ಇರ್ತದ, ಅವ್ರ ಮನ್ಯಾಗ ನಾಯಿಸದೆ ಇಡ್ಲಿ ಸಾಂಬಾರ ಜಾಮೂನ್ ತಿಂತಾವ್. ಅವ್ರಿಗೆ ಊಟಕ್ಕೆ ಹಾಕೋದ್ರಾಗ ಅರ್ಥ ಇರಂಗಿಲ್ಲ. ನಿನ್ನ ಲಗ್ನದೊಳಗೆ, ನಿನ್ನ ಮನೆಯೊಳಗೆ ಸಾವುಕಾರ, ನಿನ್ನ ಮನೆಯೊಳಗೆ ಫಂಕ್ಷನ್ ಇದ್ರ ಊರಾಗ ಯಾರ ಅಣ್ಣ ಸಿಗಲಾರದ ಭಿಕ್ಷುಕರು ಅಡ್ಡಾಡ್ತಿರ್ತಾರಲ್ಲ ಅವ್ರಿಗೆ ಕರೆದು ಊಟಕ್ಕೆ ಹಾಕ ಅಂದ್ರೆ ನಿನ್ನ ಮದುವೆಗೆ ನಿನಗೆಲ್ಲದಕ್ಕೂ ಕಿಮ್ಮತ್ತು ಬರ್ತದೆ. ನಾವು ದೊಡ್ಡ ಸಾವುಕಾರ ದೇವತ್ತೇಳಿ ದೊಡ್ಡ ದೊಡ್ಡ ಸಾವುಕಾರಗಳಿಗೆ ಊಟಕ್ಕೆ ಹೇಳಿದ್ರೆ ಅವ್ರ ಮನೆಗೆ ಏನು ಊಟ ಇರಂಗಿಲ್ಲ. ಅವ್ರ ದೊಡ್ಡ ಸಾವುಕಾರಗಳು ನಿನ್ನ ಲಗ್ನಕ್ಕೆ, ನಿಮ್ಮ ಮದುವೆಗೆ, ನಿಮ್ಮ ಫಂಕ್ಷನ್ಗೆ ಬಂದು ಊಟ ಮಾಡಿ ಹೋಗುವಾಗ ಅವ್ರೇನು ಅಂದು ಹೋಗ್ತಾರ, ಸಾರಿಗೆ ಒಂದಿಟ್ಟು ಉಪ್ಪು ಕಡಿಮೆಗೆ ತಂದು ಹೋಗ್ತಾರ. ಅವ್ರು ಹಂಗೆ ಹೋಗುದಿಲ್ಲ ಅವು. ಯಾಕೆ ಅವ್ರು ದೊಡ್ಡ ದೊಡ್ಡ ಸಾವುಕಾರಗಳು ನಿಮ್ಗಿಂತ ಚಲೋ ಅಂತ ತಿಂದಿರ್ತಾರ. ಅವರು 5 ಸ್ಟಾರ್ ಹೋಟೆಲ್ದಾಗ ತಿಂದಿರ್ತಾರ. ಅವ್ರು ನಿಂದೇನು ಮಾಡಿದ್ದು ಅದೇನು ಸಿಹಿ ಹತ್ತಂಗಿಲ್ಲ. ಅದ ಒಬ್ಬ ಬಡವನ್ನ, ಒಬ್ಬ ನಿರ್ಗತಿಕನನ್ನ, ಒಬ್ಬ ಭಿಕ್ಷುಕನನ್ನ ಕರೆದು ಊಟ ಮಾಡಿಸಿದೆ ಅಂದ್ರೆ ಅವ ಅಂತಾನ, ಹೇ ಸಾವುಕಾರ, ನಾ ಎಂದು ಹುಟ್ಟೇನಿ, ನನ್ನ ಆಯುಷ್ಯ ಪೂರ್ತಿಯೊಳಗೆ ಇಂಥ ಊಟನ ಎಂದೂ ಮಾಡಿಲ್ಲ, ನಿನಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಆಶೀರ್ವಾದ ಕೊಟ್ಟು ಹೋಗ್ಕಣವ ಪಡ್ಡಿ ತುಂಬ ಉಂಡು. ನಾವು ಸಾವುಕಾರಗಳು ಮಾಡೋದು ತಪ್ಪು ಇಲ್ಲೇ. ನಾವು ಸಾವುಕಾರಗಳು ಮಾಡೋದು ತಪ್ಪು ದೊಡ್ಡದಿದೆ.